ಇವತ್ತಿಂದ ಇದೇ ನಿನ್ ಸಾಮ್ರಾಜ್ಯ. ಬಾ, ವರ್ಕರ್ಸ್ನ ಪರಿಚಯ ಮಾಡಿಸ್ತೀನಿ. 1 ಮಿನಿಟ್. ಹಲೋ, ಯಾ ಗುಡ್ ಮಾರ್ನಿಂಗ್. ಹೇಳಿ ಶ್ಯಾಮ, ನಾನು ಅರ್ಜೆಂಟಾಗಿ ಆಫೀಸಿಗೆ ಹೋಗಬೇಕು. ನಾಳೆ ಅಂದ್ಕೊಂಡಿದ್ದ ಮೀಟಿಂಗ್ ಸಡನ್ ಆಗಿ ಇವತ್ತೇ ಆಗಿದೆ. ಮತ್ತೆ ನಾನು ಇಲ್ಲಿಂದ 8 ಗಂಟೆಗೆ FM ಸ್ಟೇಷನ್ಗೆ ಹೋಗ್ಬೇಕಲ್ಲ, ನೀವ್ ಆ ಟೈಮಿಗೆ ಬರ್ತೀರಾ? ಬರಕ್ಕೆ ಆಗಲ್ವೋ ಏನೋ ಶ್ಯಾಮ. ನಿನಗೆ ಕ್ಯಾಬ್ ಬುಕ್ ಮಾಡ್ತೀನಿ. ನೀನು ಕೆಲಸ ಮುಗಿಸ್ಕೊಂಡು ನಿನ್ನ ಟೈಮ್ಗೆ ನೀನು FM ಸ್ಟೇಷನ್ಗೆ ಹೋಗ್ಬಿಡು. ಸರಿ ರೀ. ಹುಷಾರು, ನೀನಿಲ್ಲಿಂದ ಹೋಗ್ತಾ ಇದೀಯಾ ಅನ್ನೋ ಅನುಮಾನ ಇಲ್ಲಿ ಯಾರಿಗೂ ಬರಬಾರ್ದು. ಆಯ್ತ್ರಿ. ನಡಿ, ವರ್ಕರ್ಸ್ನ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ. 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 ನಮಸ್ತೆ. ಇವತ್ತಿಂದ ಶ್ಯಾಮ ಮೇಡಮೇ ನಿಮ್ ಕೈಲಿ ಕೆಲಸ ಮಾಡಿಸೋದು. ಮಸಾಲಾಗಳು ಯಾವ್ಯಾವ ರೇಷದಲ್ಲಿ ಇರಬೇಕೋ ಅವಳು ಹೇಳ್ತಾಳೆ, ಆ ಪ್ರಕಾರ ನೀವು ಮಾಡಿ. ಮ್ಯಾನೇಜರಿಗೆ ಹೇಳಿ ಶ್ಯಾಮ ಮೇಡಮ್ಗೆ ಏನೇ ಬೇಕಾದ್ರೂ ಎಲ್ಲ ನೋಡ್ಕೋಬೇಕು ಅಂತ. ಆಯ್ತು ಸರ್. ಓಕೆ ಶ್ಯಾಮ, ನಾನು ಹೊರಡ್ತೀನಿ. ಹುಷಾರು. ಸರಿ ರೀ. ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಓನರ್ ಸೊಸೆ ಆದ್ರೂ ನೀವೆಷ್ಟು ಸಿಂಪಲ್ ಆಗಿದ್ದೀರಾ ಮೇಡಮ್. ಈ ಮಸಾಲಾ ರೆಸಿಪಿ ಕೂಡ ನೀವೇ ಹೇಳಿದ್ರಂತಲ್ಲ? ಹೌದು. ನಿಮ್ ಜೊತೆ ಕೆಲಸ ಮಾಡೋದು ನನಗೆ ತುಂಬಾ ಸಂತೋಷ ಆಗ್ತಿದೆ ಮೇಡಮ್. ನನಗ್ ಮಾತ್ರ ಸಂತೋಷ ಆಗ್ತಿಲ್ಲ. ನಮ್ ಜೊತೆ ಕೆಲಸ ಮಾಡೋದು ಇಷ್ಟ ಇಲ್ವಾ ಮೇಡಮ್? ಅದೆಲ್ಲ ನನ್ಗಿಷ್ಟ ಇಲ್ದಿರೋದು. ಹೀಗೆ ಮೇಡಮ್ ಮೇಡಮ್ ಅಂತ ಕರೆಯೋದು ನನ್ಗಿಷ್ಟ ಆಗ್ತಿಲ್ಲ. ನನ್ನನ್ನ ಶ್ಯಾಮ ಅಂತಾನೆ ಕರೀರಿ, ಚೆನ್ನಾಗಿರತ್ತೆ. ಸರಿ ಶ್ಯಾಮಮ್ಮ, ಬನ್ನಿ. ಹಾ, ಈಗಷ್ಟೇ ಫ್ಯಾಕ್ಟ್ರಿಗೆ ಬಂದೆ. ಇನ್ನೇನ್ ವಿಶೇಷ? ಟಿಫಿನ್ ಆಯ್ತಾ? ಸಾರಿ ಮೇಡಮ್. ಯಾಕೆ ಸಾರಿ ಕೇಳ್ತಿದ್ಯಾ? ತಪ್ಪು ಮಾಡಿದ್ದೀನಲ್ವಾ ಮೇಡಮ್? ತಪ್ಪು ನಿಂದಲ್ಲ, ಆ ಸೆಲ್ ಫೋನ್ದು. ಮ್ಯಾನೇಜರ್ ಸರ್, ಮೇಡಮ್, ಇವತ್ತಿಂದ ವರ್ಕರ್ಸ್ ಯಾರು ಕೆಲಸ ಮಾಡುವಾಗ ಫೋನಲ್ಲಿ ಮಾತಾಡಬಾರ್ದು. ಸರಿ ಮೇಡಮ್. ಡ್ಯೂಟಿಗೆ ಬರ್ತಿದ್ದ ಹಾಗೆ ಫೋನ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಕೌಂಟ್ರಲ್ಲಿ ಇಡಿ. ಹಾಗೆ ಮಾಡ್ತೀನಿ ಮೇಡಮ್. ಲಂಚ್ ಅಲ್ಲಿ ಅವ್ರಿಗೆ ಫೋನ್ ಕೊಡಿ. ಬೇರೆ ಟೈಮ್ ಎಲ್ಲ ಕೆಲ್ಸದ ಮೇಲೆ ಶ್ರದ್ಧೆ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ ಮೇಡಮ್, ಹಾಗೆ ಮಾಡ್ತೀನಿ. ನೋಡಿ, ನಿಮ್ಗೆ ಸಂಬಳ ಕೊಡ್ತಿರೋದು ಕೆಲ್ಸ ಮಾಡಕ್ಕೆ. ಆ ಕೆಲ್ಸನ ಪಕ್ಕಕ್ಕಿಟ್ಟು ನಿಮ್ ಸ್ವಂತ ಕೆಲ್ಸ ಮಾಡಬಾರ್ದು. ನಿಮ್ಮಲ್ಲಿ ಯಾರು ಶ್ರದ್ಧೆಯಿಂದ ಕೆಲ್ಸ ಮಾಡ್ತಿರೋ ಅವ್ರಿಗೆ 1.5 ಮಂತ್ ಸ್ಯಾಲರಿ ಕೊಡಿ ಅಂತ ನಾನು ನಮ್ಮ ಮಾವಂಗೆ ಹೇಳ್ತೀನಿ. ಕೆಲ್ಸ ಮಾಡ್ದಿರೋರ್ನ ಕೆಲ್ಸದಿಂದ ತೆಗೀರಿ ಅಂತಾನೂ ಹೇಳ್ತೀನಿ. ಯೋಚನೆ ಮಾಡಿ. ಐಶ್ವರ್ಯ, 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 ಐಶ್ವರ್ಯ. ಅಬ್ಬಬ್ಬಾ, ಏನಕ್ಕ ಎಷ್ಟು ಸಲ ಕರೀತ್ಯಾ? ಯಾವ್ದೋ ಊರೇ ಮುಳುಕು ಹೋಗಿರೋ ಹಾಗೆ ಕರೀತಿದ್ಯಲ್ಲ. ದೋಸೆ ಹಿಟ್ಟನ್ ಮಾಡಿಟ್ಟಿದ್ದೇನಲ್ಲ. ನೀನ್ ದೋಸೆ ಹಿಟ್ ಮಾಡಿಟ್ಟೆ, ನಾನ್ ದೋಸೆ ಮಾಡ್ಬೇಕಲ್ವಾ? ಮಾಡು. ಅದಕ್ ನನ್ನನ್ ಯಾಕೆ ಕರೀತಿದ್ಯಾ? ಮಾವಂಗೆ ದೋಸೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ಬೇಕಲ್ಲ. ಹಾಕು. ಅದಕ್ ನನ್ನನ್ ಯಾಕೆ ಕರೆದಿದ್ದು? ಹಾಕ್ತೀನಿ ನಾನು, ಆದ್ರೆ ಈರುಳ್ಳಿನ ಹಸಿಮೆಣಸನ್ನ ನೀನೇ ಕಟ್ ಮಾಡ್ಕೊಡ್ಬೇಕಲ್ವಾ? ಏನು, ಈರುಳ್ಳಿ ಹಸಿಮೆಣಸನ್ನ ನಾನ್ ಕಟ್ ಮಾಡ್ಬೇಕಾ? ಹೌದು.
ನೀನ್ ಕಟ್ ಮಾಡೋ ಅಷ್ಟರಲ್ಲಿ ನನ್ ಮಕ್ಳಿಗೆ ದೋಸೆ ಮಾಡ್ಕೊಡ್ತೀನಿ, ನೀನ್ ಕಟ್ ಮಾಡು. ಇಷ್ಟು ದಿನ ಈ ಮನೇಲಿ ನಾನು ಮಹಾರಾಣಿ ತರ ಇದ್ದು ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ತಿದ್ದೆ. ಈಗ ಇವರೆಲ್ಲ ನನ್ ಕೈಲಿ ಕೆಲಸ ಮಾಡಿಸ್ತಿದ್ದಾರೆ. ಛೇ. ಯಾಕ ಐಶ್ವರ್ಯ ಅಳ್ತಿದ್ಯಾ? ಏನಾಯ್ತು? ನಿನ್ನ ಹತ್ರ ಈ ತರ ಮನೆ ಕೆಲಸ ಮಾಡಿಸ್ತಿರೋದಕ್ಕ? ನಾನೇನ್ ಅಳ್ತಿಲ್ಲ, ಈರುಳ್ಳಿ ಕಟ್ ಮಾಡ್ತಿದ್ದೆ, ಅದಕ್ಕೆ ಕಣ್ಣೀರ್ ಬರ್ತಿದೆ. ಹೌದಾ? ನೀನ್ ಅಳ್ತಿದ್ಯೇನೋ ಅಂದ್ಕೊಂಡೆ. ಅಭ್ಯಾಸ ಇಲ್ದಿರೋ ಕೆಲಸ ಮಾಡ್ತಿರೋದಕ್ಕೆ ಈ ಕಣ್ಣೀರು. ಅಭ್ಯಾಸ ಇದ್ದವರು ಕೂಡ ಈರುಳ್ಳಿ ಕಟ್ ಮಾಡಿದ್ರೆ ಹೇಗೆ ಅಳು ಬರುತ್ತೆ ಐಶ್ವರ್ಯ? ಬೇಗ ಕಟ್ ಮಾಡು. ಅಬ್ಬಾ, ಬೆರಳು ಕಟ್ಟಾಯ್ತು. ಐಶ್ವರ್ಯ, ಐಶ್ವರ್ಯ ಏನಾಯ್ತು? ಐಶ್ವರ್ಯ, ಐಶ್ವರ್ಯ, ಏನ್ ಐಶ್ವರ್ಯ? ಎಲ್ಲಿ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಬೆರಳು ಕಟ್ಟಾಯ್ತು. ನೋಡಿ ಎಷ್ಟು ರಕ್ತ ಹೋಗ್ತಿದೆ. ಹೀಗೆ ಬಿಟ್ರೆ ಇದು ಸೆಪ್ಟಿಕ್ ಆಗುತ್ತೆ. ಅತ್ತೆ ಬನ್ನಿ, ನಾವು ಹಾಸ್ಪಿಟ್ಲಿಗೆ ಹೋಗೋಣ. ಟ್ರೀಟ್ಮೆಂಟ್ ಆದ್ಮೇಲೆ 1 ವಾರನಾದ್ರೂ ರೆಸ್ಟ್ ಮಾಡಿ ಆಂಟಿಬಯೋಟಿಕ್ಸ್ನೆಲ್ಲ ತಗೊಂಡ್ರೆ ಆಗ ಬೆರಳು ಸರಿ ಹೋಗುತ್ತೆ. ಅತ್ತೆ, ಇನ್ ಮುಂದೆ ನಾನು ಕಿಚನ್ ವರ್ಕ್ಗೆಲ್ಲ ಬರಲ್ಲ, ಅಡುಗೆ ಕೂಡ ಮಾಡಲ್ಲ. ನಾಳೆಯಿಂದ ಶ್ಯಾಮನ್ನೇ ಕರೀರಿ. ಇಲ್ಲ ಇಲ್ಲ, ಕೆಲಸದೊಳು ಇಟ್ಕೊಳ್ಳಿ. ನೀನ್ ಅಷ್ಟು ಜೋರಾಗಿ ಕೂಗಿದ್ದಕ್ಕೆ ಏನಾಯ್ತು ಅಂತ ಗಾಬರಿ ಆಗ್ಬಿಟ್ಟೆ ನಾನು. ಬೆರಳು ಹೋಯ್ತು ಅಂದ್ರೆ ಬೆರಳು ಕೊಯ್ದು ಕೆಳಗ್ ಬಿತ್ತು ಅಂದ್ಕೊಂಡೆ. ಇಷ್ಟಕ್ಕೆ ಹೀಗ್ ಕೂಗ್ಕೊಂಡ್ಯಾ? ನಾವು ಹೆಂಗಸರಿಗೆ ಅಡ್ಗೆ ಮನೆಯಲ್ಲಿ ಇದೆಲ್ಲ ಮಾಮೂಲಿ ಐಶ್ವರ್ಯ. ಇಷ್ಟಕ್ಕೆ ಇಷ್ಟು ರಾದ್ದಂತ ಮಾಡಬಾರ್ದು. 1 ನಿಮಿಷ ನೋಡಕ್ಕ ಹೇಗಾಗಿದೆ. ಏನಿಲ್ಲ ಐಶ್ವರ್ಯ, ಯಾವ ಕೆಲಸ ಮಾಡಲ್ಲ, ಕಡಿಮೆ ಆಗತ್ತೆ. ಅತ್ತೆ, ಬೇಗ ಟಿಫನ್ ಮುಗಿಸಿ ಅಡ್ಗೆ ಶುರು ಮಾಡಬಹುದು. ಈಗ ಅಡ್ಗೆ ಮನೇಲಿರೋ ಕರ್ಮ ಬಂತಲ್ಲಪ್ಪ ದೇವ್ರೆ. ಇದೆಲ್ಲದಕ್ಕೂ ಕಾರಣ ಶ್ಯಾಮನೇ. ಶ್ಯಾಮ, ಕ್ಯಾಬ್ ಬಂದಿದೆ, ಫ್ಯಾಕ್ಟ್ರಿ ಹೊರಗಡೆ ಇದೆ, ಬೇಗ ಹೋಗಿ ಹತ್ತು. ಓಕೆ ರೀ. ಶುಭಾ, ಶುಭಾ ಮೇಡಮ್, ಹೇಳಿ ಮೇಡಮ್. ನಾನು ಬಿ ಬ್ಲಾಕ್ಗೆ ಹೋಗ್ತಿದ್ದೀನಿ. ಸರಿ ಮೇಡಮ್. ನಾನು ಬರೋ ಅಷ್ಟರಲ್ಲಿ ಈ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡ್ತಾ ಇರಿ. ಬಂದ್ಮೇಲೆ ರೇಷಿಯೋ ಹೇಳ್ತೀನಿ. ಓಕೆ ಮೇಡಮ್. ಏನಾದ್ರೂ ಅಗತ್ಯ ಇದ್ರೆ ನನಗೆ ಕಾಲ್ ಮಾಡಿ, ಫೋನಲ್ಲೇ ಡೌಟ್ ಕ್ಲಿಯರ್ ಮಾಡ್ತೀನಿ. ಸರಿ ಮೇಡಮ್. ನಾನು ಹೊರಟಿದ್ದೀನಿ ಅಂತ ಅಖಿಲವ್ರಿಗೆ ಫೋನ್ ಮಾಡಬೇಕು. ಬೇಡ, ಮೀಟಿಂಗಲ್ಲಿ ಇರ್ತಾರಲ್ಲ, ಡಿಸ್ಟರ್ಬ್ ಮಾಡೋದು ಯಾಕೆ? ಮೆಸೇಜ್ ಮಾಡ್ತೀನಿ. ನಾನು ಕ್ಯಾಬ್ ಹತ್ತಿದ್ದೀನಿ. ಇನ್ನೊಂದು 1/4 ಗಂಟೆಯಲ್ಲಿ FM ಸ್ಟೇಷನಲ್ಲಿ ಇರ್ತೀನಿ. ಬಾಯ್. ಮೇಡಮ್, ಕೃಷ್ಣ ತುಳಸಿ ಇವತ್ತು ಬರ್ತಾಳೆ ಅಂತೀರಾ? ನೀನೇ ನಾವ್ ಕೊಟ್ಟಿರೋ ಟಾರ್ಚರ್ಗೆ ಬರ್ದೇನೂ ಇರಬಹುದು. ಅವಳು ಟ್ರೈನಿಂಗ್ ಹೆಸರಲ್ಲಿ ಆ ಆಡಿಯೋ ಮಿಕ್ಸರ್ ಬಗ್ಗೆ ಹೇಳ್ತಾ ಒಂದ್ಸಲ ಹೇಳಿದ್ದನ್ನ ಇನ್ನೊಂದ್ಸಲ ಹೇಳ್ದೆ ಅವಳನ್ನ ಕನ್ಫ್ಯೂಸ್ ಮಾಡಿ